ಮಿತ್ರ ಪುನೀತನಿಗೆ ಬೆಂಬಲ ಕೊಡ್ಲಿಕ್ಕೆ ಅಂತ ಬಂದಿರುವಂತ ಅಥವಾ ಅವನು ತೆಗೆದುಕೊಂಡಿರುವಂತ ಈ ಹೋರಾಟಕ್ಕೆ, ಈ ಹೋರಾಟ ಗುರಿ ಮುಟ್ಟುವವರೆಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬಂದಿರುವಂತ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ನಾನು ಹೇಳಿರೋ ಮಾತು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೋರಾಟ ಗುರಿ ಮುಟ್ಟುವ ಮಧ್ಯೆ ಬಿಡೋಂಗಿಲ್ಲ. ನಮ್ಮಲ್ಲಿ ಅನೇಕಗಳು ಹೋರಾಟ ಶುರುವಾಗತ್ತೆ, ಮಧ್ಯದಲ್ಲಿ ಬಿಟ್ಬಿಡ್ತೀವಿ. ನಮಗೊಂದು ಸ್ವಲ್ಪ ದಿನ ಹಿಂದೂಗಳಲ್ಲಿರುವಂಥ ಒಂದು ದೊಡ್ಡ ದೌರ್ಬಲ್ಯ ಏನು ಅಂತಂದ್ರೆ, ಉತ್ಸಾಹ ಆರಂಭದಲ್ಲಿ ಜೋರಾಗಿರುತ್ತೆ, ನಿಧಾನವಾಗಿ ಡೌನ್ ಆಗ್ತಾ ಹೋಗುತ್ತೆ. 28 ಕೆಲಸ ಬರುತ್ತೆ ಅವರಿಗೆ ಅಂತ. ಮುಸಲ್ಮಾನರದೊಂದು ಶಕ್ತಿ ಏನು ಅಂತಂದ್ರೆ, ಆರಂಭದ ಉತ್ಸಾಹ ಏನಿರುತ್ತೋ ಅದು ಹೋಗ್ತಾ ಹೋಗ್ತಾ ಜೋರಾಗತ್ತೆ. ಕಾರಣ ಇದೆ ಅದಕ್ಕೆ, ಅದೇನು ಬಹಳ ಗ್ರೇಟ್ ಏನಲ್ಲ. ಕಾರಣ ಏನು ಅಂತಂದ್ರೆ ಒಂದು ಮತಾಂಧತೆ ಇದೆ ಅವರಿಗೆ. ಆ ಮತಾಂಧತೆಯ ಕಾರಣಕ್ಕೋಸ್ಕರ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ, ಮತಾಂಧತೆ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಸ್ವೀಕಾರ ಮಾಡಿ ತಬ್ಬಿಕೊಳ್ಳೋ ರೂಢಿ ಇದೆ. ನಂಗೊಬ್ಬ ಸ್ವಾಮೀಜಿ ಯಾವಾಗ್ಲೂ ಹೇಳೋರು, ಸರಿಯಾಗಿ ಗಮನಿಸಿ, ಬಹಳ ಗಂಭೀರವಾದ ಸಂಗತಿ ಮಾತಾಡ್ತಿದ್ದೀನಿ ನಾನು. ಅವ್ರು ಯಾವಾಗ್ಲೂ ಹೇಳೋರು, ಚಕ್ರವರ್ತಿ ಸ್ವಲ್ಪ ನೋಡು. ನಾನು ಹೇಳಿದೆ ಏನ್ ಸ್ವಾಮೀಜಿ ಅಂದ್ರೆ, ಅವ್ರು ಹೇಳಿದ್ರು, ಈ ಕಾವೇರಿ ಗಲಾಟೆ ಆಗತ್ತಲ್ಲ ತಮಿಳ್ನಾಡು ಮತ್ತು ಕರ್ನಾಟಕದ ನಡುವೆ, ಕಾವೇರಿ ಗಲಾಟೆ ಆದಾಗ ತಮಿಳ್ನಾಡಿನ ಕನ್ನಡಿಗರು ನಮಗೆ ಕಾವೇರಿ, ತಮಿಳ್ನಾಡಿನ ತಮಿಳಿಗರು ಅಥವಾ ಹಿಂದೂಗಳು ನಮಗೆ ಕಾವೇರಿ ಬೇಕು ಅಂತ ಬಡದಾಡ್ತಾರೆ, ಕರ್ನಾಟಕದ ಹಿಂದೂಗಳು ಕಾವೇರಿ ನಮಗೆ ಬೇಕು ಅಂತ ಬಡದಾಡ್ತಿರ್ತಾರೆ. ಮುಸ್ಲಿಮರು ಏನ್ ಮಾಡ್ತಿರ್ತಾರೆ? ಸೀರಿಯಸ್ ರೀ, ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ. ನಮಗೆ ನಾವು ಇಲ್ಲಿ ಕೂತಾಗ ಇವನ್ ತಮಿಳಿಯನ್ನು ಇವನ್ ಕನ್ನಡಿಗ ಅಂತ ಹಿಂದೂಗಳನ್ನ ಡಿವೈಡ್ ಮಾಡ್ಲಿಕ್ಕೆ ಸಿಕ್ಬಿಡುತ್ತೆ. ಆದ್ರೆ ಮುಸಲ್ಮಾನ್ರು ಯಾವತ್ತು ತಮಿಳಿಯನ್ ಕನ್ನಡಿಗ ಅಂತ ಡಿವೈಡ್ ಆಗಿದ್ದಾರಾ? ನೆಕ್ಸ್ಟ್ ಬೆಳಗಾವಿ ವಿಚಾರ ಬಂದಾಗ, ಬೆಳಗಾವಿಯ ಹಿಂದೂಗಳು ಬೆಳಗಾವಿ ನಮಗ್ ಸೇರ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಮಹಾರಾಷ್ಟ್ರದ ಮರಾಠಿಗರು ಬೆಳಗಾವಿ ನಮಗ್ ಬೇಕು ಅಂತ ಗಲಾಟೆ ಮಾಡ್ತಾರೆ. ಮುಸ್ಲಿಮ್ಸ್ ಏನ್ ಮಾಡ್ತಿರ್ತಾರೆ? ಐ ವಂಡರ್ ರೀ, ಅವ್ರು ಎಷ್ಟು ಚೆನ್ನಾಗಿ ಇಬ್ರು ಒಂದಾಗಿರ್ತಾರೆ. ಯಾರಿಗಾದ್ರೂ ಹೋಗ್ಲಿ, ನಾವು ಮಜಾ ಮಾಡ್ಬೇಕಷ್ಟೇ ಅಂತ. ಅಂದ್ರೆ ಅವರಿಗೆ ದೇಶ ಭಾಷೆ ಇವುಗಳಿಗಿಂತ ಹೆಚ್ಚು ನನ್ನ ಮತ, ಈ ಮತವನ್ನು ಉಳಿಸಿಕೊಳ್ಳಿಕ್ಕೆ ದೇಶ ಏನ್ ಬೇಕಿದ್ರು ಆಗ್ಲಿ, ನಾನು ಬರೀ ಆರೋಪ ಮಾಡ್ತಿಲ್ಲ. ನಂಗೆ ಗೊತ್ತು, ಒಂದು FIR ಮಾಡ್ಲಿಕ್ಕೆ ಪೊಲೀಸರು ರೆಡಿಯಾಗಿ ಕಾಯ್ತಾ ಇರ್ತಾರೆ, ಏನ್ ಹೇಳ್ತಾರೆ ನೋಡೋಣ ಅಂತ. ಬರೀ ಆರೋಪ ಅಲ್ಲ, ಈ ದೇಶ ತುಂಡಾದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಆಸ್ತಿ ಬೇಕು ಅಂತ ಕೇಳಲಿಕ್ಕೆ ನಾವು ಒದ್ದಾಡ್ತೀವಿ. ನಾವು ನಮ್ಮ ದೇಶ ಒಂದಾಗಿದ್ರೂ ಪರವಾಗಿಲ್ಲ, ನೀವೇ ಪ್ರಧಾನಿಯಾಗಿ, ನೀವೇ ಮುಖ್ಯಮಂತ್ರಿಯಾಗಿ, ನೀವೇ ಬೇಕಿದ್ರೆ ರಾಷ್ಟ್ರಪತಿಯಾಗಿ, ಬಟ್ ಈ ದೇಶನ ಒಂದಾಗಿ ಉಳಿಸ್ರಪ್ಪ, ಈ ಭೂಮಿನ ಒಡೆಯೋದು ಬೇಡ ಅಂತ ನಾವು ಎಲ್ಲವನ್ನೂ ಕೊಡ್ಲಿಕ್ಕೆ ತಯಾರು. ಆದ್ರೆ ನಮಗೆ ಈ ದೇಶದ ಯಾವ ಪಟ್ಟವೂ ಬೇಕಾಗಿಲ್ಲ, ತುಂಡಾದ್ರೂ ಪರವಾಗಿಲ್ಲ, ನಮಗೆ ಧರ್ಮಾಧಾರಿತ ದೇಶ ಬೇಕು ಅಂತ ಅವ್ರು ಕೇಳಿ 80 ವರ್ಷ ಆಯ್ತು ಅಷ್ಟೇ. ನೆನ್ನೆಗೆ ನಾವು ಕಣ್ಣಾರೆ ನೋಡಿದ್ವಿ, ಅದನ್ನ ನಾವು ಅನುಭವಿಸಿದ್ದೀವಿ. ಈ ದೇಶದ ಲಕ್ಷಾಂತರ ಕೋಟ್ಯಂತರ ಹಿಂದೂಗಳು ಸ್ಥಾನ ಪಲ್ಲಟಗೊಂಡು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಓಡ್ತಾ ಬರಬೇಕಾದ್ರೆ ಹೆಣವಾಗಿದ್ದವರಿದ್ದಾರೆ. ಲಕ್ಷಾಂತರ ಹಿಂದೂಗಳು ಆ ಜಾಗದಿಂದ ಈ ಜಾಗಕ್ಕೆ ಬರಬೇಕಾದಾಗ ಟ್ರೈನ್ಗಳಲ್ಲಿ ತುಂಬಿಕೊಂಡು ಅವರ ಹೆಣಗಳು. ಇವತ್ತು ಸಿಖ್ಖರಲ್ಲಿ ಕೆಲವರು ಖಾಲಿಸ್ತಾನ ಅಂತ ಪ್ರತ್ಯೇಕತೆಯ ಮಾತಾಡಬಹುದು, ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನಗೆ ಅವ್ರಿಗೆ ಸಿಖ್ಖರ ಬಗ್ಗೆ ಅಪಾರವಾದ ಗೌರವ. ಯಾಕೆ ಅಂತಂದ್ರೆ, ಅವತ್ತು ಅಲ್ಲಿಂದ ಹಿಂದೂಗಳನ್ನ ಕತ್ತರಿಸಿ ಭಾರತಕ್ಕೆ ಕಳಿಸಬೇಕಾದಾಗ ಅವತ್ತು ಅಲ್ಲಿನ ಸಿಖ್ಖರು ಹಿಂದೂಗಳನ್ನ ಕಾಪಾಡ್ತೀವಿ, ಸಿಖ್ಖರನ್ನ ಕಾಪಾಡ್ಕೊಳ್ತೀವಿ ಅಂತ ಬಲವಾಗಿ ನಿಂತಿಲ್ದೆ ಹೋಗಿದ್ದಿದ್ರೆ ಇವತ್ತು ಆ ಭಾಗದ ಪರಿಸ್ಥಿತಿ ಹೆಂಗಿರ್ತಿತ್ತು ಗೊತ್ತೇನು? ಹೆದರಿಸ್ಬಿಟ್ರವ್ರು. ನೀವೇನಾದ್ರೂ ಅಲ್ಲಿ ನಮ್ಮ ಹಿಂದೂಗಳನ್ನ ಕತ್ತರಿಸಿ ಇಲ್ಲಿ ಕಳಿಸಿದ್ರೆ, ಇಲ್ಲಿಂದಲೂ ನಿಮ್ಮ ಮುಸಲ್ಮಾನರು ಹೋಗ್ತಾ ಇದ್ದಾರೆ, ನೆನಪಿಟ್ಕೊಳ್ಳಿ ಅಂತ ಹೇಳಿದ ಮೇಲೆ ಪಾಕಿಸ್ತಾನದಲ್ಲಿದ್ದ ಮುಸಲ್ಮಾನರು ನೆಟ್ಟಗಾಗಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಯೋಚನೆ ಮಾಡಿ, ಮೊತ್ತ ಮೊದಲಿಗೆ ನಾನು ಈ ಬಾಂಗ್ಲಾದೇಶದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಂಗತಿ ಹೇಳ್ಬೇಕು ನಿಮ್ಗೆ. ಯಾರು ಕೇಳಿದ್ದು ಬೇಕು ಪ್ರತ್ಯೇಕ ರಾಷ್ಟ್ರ ಅಂತ? ನಾವೇನ್ ಕೇಳಿರ್ಲಿಲ್ಲ. ಬಹಳ ಜನ ಈ ಅಪ್ಪನ ಮಗ ಯಾರೊಂದು ಗೊತ್ತಾಯ್ತಲ್ಲ, ನಾನು ಅಪ್ಪನ ಮಗ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಸ್ವಂತದ್ದು ಏನಿದೆ ರೀ? ಸರ್ನೇಮ್ ಸ್ವಂತದ್ದಲ್ಲ, ಅಪ್ಪನಿಂದ ಬಂದಿದ್ದು. ನೀವು ತಗೊಂಡಿರೋದು ಏನಿದೆ? ನೀವು ಮೋದಿಯ ಡಿಗ್ರಿ ಬಗ್ಗೆ ಮಾತನಾಡ್ತೀರಿ, ಡಿಗ್ರಿ ದಿಖಾವು ಅಂತ. ಆಯ್ತಪ್ಪ, ನಿಮ್ದು ಯಾವತ್ತು ತೋರಿಸಿದ್ದೀರಾ? ನಾನು ಸುಮ್ಮನೆ ಕೇಳೋ ಪ್ರಶ್ನೆ,
ನೀವು ಮಾತನಾಡುವಾಗ ಇಷ್ಟೆಲ್ಲ ಹಿಂದೂ ಕಾರ್ಯಕರ್ತರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಿ, ಒಂದೇ ಮಾತರಂನ ನಿಮ್ಮ ಅಧಿನಾಯಕಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ನಿಮ್ಮ ಮುಖ್ಯಮಂತ್ರಿ, ನಿಮ್ಮ ಪಕ್ಷದ ಅಧ್ಯಕ್ಷರು, ರೀ ಇದು ಈ ದೇಶದ ಗೌರವದ ಗಾನ, ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಂತ ಹೇಳುವ ಧೈರ್ಯ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಅವಸ್ಥೆ ರೀ ಈ ದೇಶದ್ದು. ಮಿತ್ರ, ಈ ದೇಶದ ದೌರ್ಭಾಗ್ಯ ಏನು ಗೊತ್ತೇನು? ನೀವೇನ್ ತಾಕತ್ತು ಅಂತ ಮಾತಾಡಿದ್ರಿ, ಅವತ್ತೂ ಇರ್ಲಿಲ್ಲ ರೀ ಇವ್ರುಗಳಿಗೆ. ಈ ದೇಶದ ದೌರ್ಭಾಗ್ಯ ಏನು ಅಂತಂದ್ರೆ, ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ನಮಗೆ ಧರ್ಮಾಧಾರಿತ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದಾಗ, ಲೇ ಇದು ನಿಮ್ಮ ಅಪ್ಪನ ರಾಷ್ಟ್ರ ಅಲ್ಲ, ಇದು ನಮ್ದು, ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳುವ ತಾಕತ್ತು ಬೇಕಾಗಿತ್ತು. ಆ ಛಾತಿ ಇರಲಿಲ್ಲ. ಹೋಗ್ಲಿ, ಛಾತಿ ಇದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನಾದ್ರೂ ಅನುಸರಿಸುವ ಪ್ರಜ್ಞೆ ಇತ್ತ ಇಲ್ಲ. ಮಿತ್ರ, ಇವತ್ತು ಬಾಬಾ ಸಾಹೇಬರನ್ನ ನೆನಪಿಸ್ಕೊಳ್ಬೇಕು. ನನಗೆ ಅವ್ರ ಬಗ್ಗೆ ಮಾತಾಡುವಾಗಲೆಲ್ಲ ಗೂಸ್ ಬಂಬ್ಸ್ ಬರುತ್ತೆ. ಯಾಕೆ ಗೊತ್ತೇನು? ಬಾಬಾ ಸಾಹೇಬರು ಹೇಳಿದ್ರು, ನೀವು ಪಾಕಿಸ್ತಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಇವ್ರು ಕೇಳೋದಿಲ್ಲ. ಇವ್ರು ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ, ಇವ್ರು ಒಳಗಿದ್ರೆ ಬಹಳ ಡೇಂಜರು. ಬಾಬಾ ಸಾಹೇಬ್ರು ಹೇಳೋ ಮಾತಿದು, ನಾನು ಹೇಳ್ತಿರೋದಲ್ಲ. ಪೊಲೀಸರಿಗೋಸ್ಕರ ಈ ಲೈನ್ ಆಡ್ ಮಾಡಿದ್ದೀನಿ. ಬಾಬಾ ಸಾಹೇಬರು ಅವತ್ತು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು, ಇವ್ರು ಒಳಗಿದ್ರೆ ಡೇಂಜರ್. ಬಾಬಾ ಸಾಹೇಬರ ಮಾತನ್ನೇ ಕೋಟ್ ಮಾಡೋದಾದ್ರೆ, ಬಾಬಾ ಸಾಹೇಬರು ಏನ್ ಹೇಳಿದ್ರು ಗೊತ್ತಾ? ಶತ್ರುಗಳನ್ನ ಹೊರಗಿಟ್ಕೊಂಡು ಫೈಟ್ ಮಾಡ್ತಿರೋ, ಒಳಗಿಟ್ಕೊಂಡು ಫೈಟ್ ಮಾಡ್ತಿರೋ, ನೀವೇ ಯೋಚನೆ ಮಾಡಿ ಅಂತ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಬರೆದು ಹೇಳಿದ್ರು. ಒಂದು ಪಾಕಿಸ್ತಾನ ಅಂತ ಪ್ರತ್ಯೇಕ ಮಾಡಿ ಅವ್ರು ಕೇಳಿದಂತೆ. ಆದ್ರೆ ಇಲ್ಲಿರುವಂತ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಅಲ್ಲಿರುವಂತ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕಳಿಸ್ಕೊಳ್ಳಿ, ಇದನ್ನೊಂದು ಹಿಂದೂ ದೇಶವಾಗಿ ಮಾಡಬಹುದು ಅಂತ ಬಾಬಾ ಸಾಹೇಬರ ಐಡಿಯಾ ಆವತ್ತೇ ಕೊಟ್ಟಿದ್ರು. ಆದ್ರೆ ನಾವು ಸಿಕ್ಕಾಪಟ್ಟೆ ದಲೈರಿಗಳಲ್ಲ, ತುಂಬಾ ಹೃದಯವಂತಿಕೆಯನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಮಿತ್ರ, ನಾನು ಇದನ್ನ ಸ್ಟೇಜ್ ಮಾಡ್ಲಿಕ್ಕೆ ಆದ್ರೆ ಅಂತಂದ್ರೆ, ಬಾಂಗ್ಲಾದೇಶ ಮಾತನಾಡುವಂತ ವಿಚಾರ ಬಂದಾಗ ಕಾಂಗ್ರೆಸ್ಸಿಗರು ಯಾರು ಬರದೇ ಇಲ್ಲ. ಅದು ಅನಿವಾರ್ಯವಾಗಿ ಪೊಲಿಟಿಕಲ್ ಸ್ಟೇಜ್ ಆಗ್ಬಿಡತ್ತೆ.